ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಪೋಸ್ಟ್. ನಾನು ವಿದ್ಯೇಶ್ವರಿ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ವರ್ಗಾವಣೆ ಸಿಗದೆ ನೊಂದ ಸಿಬ್ಬಂದಿ ಗಂಡ ಹೆಂಡತಿ ಜೊತೆಯಲ್ಲಿರುವುದಕ್ಕಾಗ್ತಾ ಇಲ್ಲ. ಅಂತರ್ಜಿಲ್ಲಾ ವರ್ಗಾವಣೆ ಮಾಡದೆ ಮಕ್ಕಳಾಗ್ತಾ ಇಲ್ಲ. ದಯಾಮರಣ ಕೋರಿ ರಾಷ್ಟ್ರಪತಿಗೆ ಪತ್ರ. ಬೇಸಿಗೆ ಆರಂಭಕ್ಕೆ ಮೊದಲೇ ಬೆಂಗಳೂರಿಗೆ ಜಲಕಂಟಕ. ರಾಜ್ಯ ರಾಜಧಾನಿ ನೀರಿನ ಸಮಸ್ಯೆ ಬಗ್ಗೆ ಬಿಬಿಎಂಪಿ ಜಲಮಂಡಳಿ ಸಭೆ. ಟ್ಯಾಂಕರ್ ಮಾಫಿಯಾ ಬಗ್ಗೆಯೂ ಮಹತ್ವದ ಚರ್ಚೆ. ತಮಿಳುನಾಡಿನ ಸಚಿವರು ಡಿಕೆಶಿ ಫ್ರೆಂಡು, ಇಲ್ಲಿ ಬಂದು ಬಿರಿಯಾನಿ ತಿಂದು ಹೋಗ್ತಾರೆ. ಮೇಕೆದಾಟು ಬಗ್ಗೆ ತಮಿಳುನಾಡು ನೀರಾವರಿ ಸಚಿವ ದೊರೈ ಮುರುಗನ್ ಹೇಳಿಕೆಗೆ ಆರ್ ಅಶೋಕ್ ಕಿಡಿ. ಅಧಿಕಾರಕ್ಕೆ ಬಂದು ವಾಪಸ್ ಹೋಗೋರು ಹೀಗೆಲ್ಲ ಮಾಡ್ತಾರೆ. ನಮ್ಮ ವಿಚಾರಧಾರಿಯ ಕಾರ್ಯಕರ್ತರು ಯಾರು ಈ ರೀತಿ ಮಾಡಲ್ಲ. ಗೋ ಬ್ಯಾಕ್ ಅಭಿಯಾನಕ್ಕೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ತಿರುಗೇಟು. ಬೆಂಬಲಿಗರಿಂದ ಅಭಿವೃದ್ಧಿ ಕೆಲಸಗಳ ಪಟ್ಟಿ ರಿಲೀಸ್. ಬಜರಂಗದಳ ಕಾರ್ಯಕರ್ತರ ಮೇಲಿನ ಗೂಂಡಾ ಕಾಯ್ದೆ ಸಮರ್ಥನೆ. ಅಧಿವೇಶನದಲ್ಲಿ ಆರ್ ಅಶೋಕ್ ಆಡಿದ ಮಾತಿಗೆ ವ್ಯಾಪಕ ವಿರೋಧ. ವಿಪಕ್ಷ ಸ್ಥಾನದಿಂದ ಕಿತ್ತೊಗೆಯಿರಿ ಅಂತ ಹಿಂದೂ ಸಂಘಟನೆಗಳ ಅಭಿಯಾನ. ವಿ ಸೋಮಣ್ಣರನ್ನ ತುಮಕೂರು ಕ್ಷೇತ್ರದಿಂದ ಅಭ್ಯರ್ಥಿಯಾಗಿಸೋಕೆ ತೆರೆಮರೆಯ ಸಿದ್ಧತೆ. ಅದರಲ್ಲೂ ಜೆಡಿಎಸ್ ಅಭ್ಯರ್ಥಿಯಾಗಿಸುವುದಕ್ಕೆ ತಂತ್ರ. ಒಕ್ಕಲಿಗ ಮತಗಳನ್ನ ಕ್ರೋಢೀಕರಿಸೋ ಲೆಕ್ಕಾಚಾರ. ಅಮಿತ್ ಶಾ ಭೇಟಿ ಬಳಿಕವೂ ದಳಪತಿಗೆ ತಪ್ಪದ ಮಂಡ್ಯ ಟೆನ್ಷನ್. ಅಧಿಕೃತವಾಗುವವರೆಗೂ ಹೇಳೋಕ್ಕಾಗಲ್ಲ ಅಂತ ಸುಮಲತಾ ಠಕ್ಕರ್. ಟಿಕೆಟ್ ನಮಗೆ ಎಂದ ನಿಖಿಲ್. ಸಕ್ಕರೆ ನಾಡಿನ ಸರದಾರ್ ಯಾರು ಅನ್ನೋ ಚಿಂತೆಯಲ್ಲಿ ಕುಮಾರಸ್ವಾಮಿ. ಸುಮಲತಾ ಸ್ಪರ್ಧೆ ಸಂಬಂಧ ಸಭೆ ಕರೆದಿದ್ದೇವೆ. ಹೇಗೆ ಚುನಾವಣೆ ಎದುರಿಸಬೇಕು ಅಂತ ಚರ್ಚೆ ಮಾಡ್ತೀವಿ. 100ಕ್ಕೆ 100ರಷ್ಟು ಸ್ಪರ್ಧೆ ಖಚಿತ ಎಂದ ಸಂಸದೀಯ ಆಪ್ತ ಶಶಿಕುಮಾರ್. ಅಭ್ಯರ್ಥಿ ಕೊರತೆ ಎದುರಿಸ್ತಾ ಇರುವ ಕಾಂಗ್ರೆಸ್ ನಾಯಕರ ಮಕ್ಕಳ ರಂಗ ಪ್ರವೇಶಕ್ಕೆ ಲೋಕಸಭೆಯೇ ಆಗುತ್ತಾ ವೇದಿಕೆ. ವಾರಸುದಾರರ ಸಲುವಾಗಿ ಕಸರತ್ತು ನಡೆಸಿರೋದು ಒಬ್ಬಿಬ್ಬರಲ್ಲ, 9 ಲೀಡರ್ಸ್. ನನ್ನ ಮೇಲೆ ಕಾಂಗ್ರೆಸ್ನ ಶಾಸಕರು ಎಫ್ಐಆರ್ ದಾಖಲಿಸಿದ್ದಾರೆ. ಅವರ ಸರ್ಕಾರವೇ ಇದೆ ಅಂತ ಅಧಿಕಾರ ದುರ್ಬಳಕೆ ಮಾಡಿಕೊಳ್ತಿದ್ದಾರೆ. ಹಸ್ತಪಡೆ ವಿರುದ್ಧ ಸಿಡಿದ ರಾಜ್ಯಸಭಾ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ. ಲೋಕಸಭಾ ಚುನಾವಣೆ ಹಿನ್ನೆಲೆ ಬಿವೈ ವಿಜಯೇಂದ್ರ ಅಲರ್ಟ್. ಮತಗಳು ಚದುರಿ ಹೋಗದಂತೆ ಎಚ್ಚರ ವಹಿಸೋಕೆ ಪ್ಲಾನ್. ಪದಾಧಿಕಾರಿಗಳ ಜೊತೆಗೆ ಶಾಸಕರುಗಳು ಅಖಾಡಕ್ಕಿಳಿಯುವಂತೆ ಸೂಚನೆ. ಲೋಕಸಭೆ ಚುನಾವಣೆ ಡೇಟ್ ಅನೌನ್ಸ್ಗೂ ಮುನ್ನವೇ ಶುರುವಾಯ್ತಾ ಗಿಫ್ಟ್ ಪಾಲಿಟಿಕ್ಸ್. ರಾಮನಗರದಲ್ಲಿ ಕಾಂಗ್ರೆಸ್ ನಾಯಕರ ಫೋಟೋಗಳಿರೋ ಕುಕ್ಕರ್ ಬಾಕ್ಸ್ಗಳು ಪ್ರತ್ಯಕ್ಷ. ಫೋಟೋ ವೈರಲ್ನಿಂದ ಚರ್ಚೆಗೆ ಗ್ರಾಸ. ಲೋಕಸಭೆ ಎಲೆಕ್ಷನ್ವರೆಗೂ ಗ್ಯಾರಂಟಿಯಲ್ಲಿ ಕಾಯ್ದುಕೊಳ್ಳೋಕೆ ಪ್ಲಾನ್. ಶಿವಮೊಗ್ಗದಲ್ಲಿ ಜಿಲ್ಲಾ ಮಟ್ಟದ ಗ್ಯಾರಂಟಿ ಸಮಾವೇಶ ಆಯೋಜನೆ. ಬಿಜೆಪಿ ಭದ್ರಕೋಟೆಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಸಜ್ಜು. ಸಾರಿಗೆ ಇಲಾಖೆ ಜೊತೆ ಬೆಂಗಳೂರು ಪಶ್ಚಿಮ ವಿಭಾಗ ಸಂಚಾರಿ ಪೊಲೀಸರ ಕಾರ್ಯಾಚರಣೆ. 7 ಬೇಲಿಂಗ್ ಕೇಸ್, 8 ಆರೋಪಿಗಳು ಅರೆಸ್ಟ್. ಆರೋಪಿಗಳಿಂದ ಬೈಕ್ ಜಪ್ತಿ ಮಾಡಿದ ಪೊಲೀಸರು. ಮತ್ತೆ ವಿವಾದದ ಸುಳಿಯಲ್ಲಿ ವರ್ತೂರು ಸಂತೋಷ್. ಬಿಗ್ ಬಾಸ್ ಸ್ಪರ್ಧೆಯ ವಿರುದ್ಧ ಸಿಡಿದೆದ್ದ ಹಳ್ಳಿಕಾರ್ ಸಂರಕ್ಷಕರು. ಕಾನೂನು ಸಮರಕ್ಕೆ ಸಿದ್ಧತೆ. ತಾಕತ್ತಿದ್ರೆ ಬಹಿರಂಗ ಚರ್ಚೆಗೆ ಬಾ ಅಂತ ಸವಾಲ್. ರಾಜ್ಯದ ಬಡ ರೋಗಿಗಳಿಗೆ ಗುಡ್ ನ್ಯೂಸ್. ಉತ್ತರ ಬೆಂಗಳೂರಿನಲ್ಲಿ ತಲೆ ಎತ್ತಲಿದೆ 2ನೇ ಹೈಟೆಕ್ ನಿಮ್ಹಾನ್ಸ್ ಆಸ್ಪತ್ರೆ. 40 ಎಕರೆ ಜಾಗದಲ್ಲಿ ತಲೆ ಎತ್ತಲಿದೆ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್. ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆಯ ಸರ್ಕಾರಿ ಆಸ್ಪತ್ರೆಯ ವ್ಯವಸ್ಥೆ. ಸಿಬ್ಬಂದಿ ಕೊರತೆ, ವೈದ್ಯರ ನಿರ್ಲಕ್ಷ್ಯಕ್ಕೆ ರೋಗಿಗಳಿಗೆ ಸಂಕಷ್ಟ. ನಿಂತಲ್ಲೇ ನಿಂತು ಜಂಗು ಹತ್ತಿದ ಆಸ್ಪತ್ರೆಯ ಆಂಬ್ಯುಲೆನ್ಸ್.
ಮಾಘ ಹುಣ್ಣಿಮೆಯ ಮಾಘ ಸ್ನಾನಕ್ಕೆ ಹರಿದು ಬಂದ ಜನಸಾಗರ. ಮಂಡ್ಯದ ನಿಮಿಷಾಂಬ ದೇಗುಲದಲ್ಲಿ ತುಂಬಿ ತುಳುಕ್ತಾ ಇದೆ ಭಕ್ತಗಣ. ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ಶಕ್ತಿ ದೇವತೆಯ ದರ್ಶನ. ಜೈ ಶ್ರೀರಾಮ್ ಎಂಬ ಸ್ಟಿಕ್ಕರ್ ಹೊಂದಿದ್ದ ವಾಹನವೇ ಟಾರ್ಗೆಟ್. ಅನ್ಯ ಕೋಮಿನ ಯುವಕನ ಹುಚ್ಚಾಟಕ್ಕೆ 7 ಕಾರ್ಗಳು ಭಸ್ಮ. ಸಿಸಿಟಿವಿಯಲ್ಲಿ ಸೆರೆಯಾಯಿತು ಆಗ್ರಾದಲ್ಲಿ ನಡೆದ ಕೃತ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.